ನಡೆದ ಸಾಯು ತನಕ ದುಃಖನ ಬಂದಿರಂಗಿಲ್ಲ. ಒಂದಿಷ್ಟು ದುಃಖನೂ ಬರ್ತದ, ಒಂದಿಷ್ಟ ಸುಖನೂ ಇರ್ತದ. ಎರಡೂ ಅದಾವಂತೀರ ಇಲ್ಲ ಅಂತೀರ ನಿಮ್ಮ ಮನ್ಯಾಗ? ಪ್ರತಿಯೊಬ್ಬರ ಬದುಕಿನೊಳಗ, ಪ್ರತಿಯೊಬ್ಬರ ಜೀವನದೊಳಗ ಇವೆರಡು ಏನು? ಸುಖ ಮತ್ತು ದುಃಖ. ಇವು ಎರಡರೊಳಗ ನಿಮಗೆ ಯಾವುದು ಬೇಕಾಗ್ಯದ? ಇದ್ದದ್ದು ಎರಡದಾವ, ಒಂದು ಸುಖ, ಇನ್ನೊಂದು ದುಃಖ. ಇದರೊಳಗೆ ನಿಮಗೆ ಯಾವುದು ಬೇಕು? ನಿಮಗೆ ಎಲ್ಲರಿಗೂ ಬೇಕಾದದ್ದು ಯಾವುದು ಅಂತಂದ್ರೆ ಸುಖ. ನೀವೆಲ್ಲರೂ ಆರಾಮ್ ಇರ್ಬೇಕಂತೀರಿ. ನಮ್ಮ ಮನೆಯೊಳಗೆ ಒಟ್ಟು ದುಃಖ ಬರಬಾರದ ನೋಡ್ರಿ ಸ್ವಾಮಿ. ನಾನು, ನನ್ನ ಗಂಡ, ನಮ್ಮ ಅತ್ತಿ, ನಮ್ಮ ಮಾವ, ಇನ್ನು ಅತ್ತಿ ಮಾವನೇನು ನೋಡುದಿಲ್ಲ ಬಿಡ್ ನೀವು. ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು ಬಹಳ ಆರಾಮ್ ಇರ್ಬೇಕು ನೋಡ್ರಿ. ಒಟ್ಟ ನಮ್ಮ ಜೀವನದೊಳಗೆ ಕಷ್ಟ ಬಂದಿರಬಾರ್ದು ನೋಡ್ರಿ ಸ್ವಾಮಿ ಅಂತ ಸ್ವಾಮಿಗಳು ಮುಂದೆ ಬಂದು ಬೇಡ್ಕೋತೀರಿ. ನಾ ಕೇಳ್ತೀನಿ, ಇಷ್ಟು ದೇವರಿಗೆ ಹೋಗ್ಯಾರಿ, ನೀವು ತಿರುಗಿ ಆಡಲಾರದ ದೇವರ ಇಲ್ಲ, ಅಷ್ಟು ದೇವರಿಗೆ ನೀವು ಅಡ್ಡಾಡ್ತೀರಿ ತಾಯಿಯಂದಿರು. ಮತ್ತೆ ನೀವು ಅಡ್ಡಾಡಬೇಕ್ರಿ. ಮತ್ತು ಅವು ಯಾರ ಸಲ ಕಡಿಸ್ಯಾರ ಗುಡಿ ಅವತರನೆಲ್ಲ? ನಿಮ್ಮ ಸಲಗೇನೆ. ನೀವು ಬಿಟ್ರೆ ಮತ್ತೆ ಬೇರೆ ಯಾರು ಹೋಗಂಗಿಲ್ರಿ ಅಲ್ಲಿ. ಈ ನಮ್ಮ ಕಂಪನಿ ಏನು ಕಟ್ಟಿ ಕೂತೈತಲ್ಲ, ಅವ್ರು ಒಟ್ಟ ಹೋಗಂಗಿಲ್ಲ ಅಲ್ಲಿ. ನೀವ ಹೋಗವ್ರು. ಎದ್ದು ಕೂಡಲೇ, ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ. ಅದಕ್ಕೆ ತಾಯಂದಿರಲ್ಲಿ ಭಕ್ತಿ ಬಾಳ. ಅದರಾಗ ಬೆಟಸೂರು ತಾಯಂದಿರಲ್ಲಿ ಬಹಳ ದೊಡ್ಡ ಭಕ್ತಿ. ಮತ್ತ ಅದರೊಳಗ ಭೀಮನ ಭಕ್ತಿ ನಿಮ್ಮಲ್ಲಿ. ಯಾಕಂದ್ರೆ ಅದನ್ನು ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಬಹಳ ಚಂದ ಹಾಕಿ ಕೊಟ್ಟಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಅವರು. ನಾನು ಪ್ರಸಾದ ಮಾಡುವಾಗ ಅಲ್ಲಿರ್ತಕ್ಕಂಥವ್ರು ಹೇಳಿದರು ಏನಂತಂದ್ರೆ, ಹೆಂಗೆ ಶಿವಾನಂದ ಅಜ್ಜವ್ರು ಕೂಡಿರ್ಬೇಕು, ಎಲ್ಲರನ್ನೂ ಕೂಡಿಸ್ಕೊಂಡ ನೀ ಊಟ ಮಾಡು, ನೀ ತಿನ್ನು, ನೀ ಅದನ್ನ ತಗೋ, ಎಲ್ಲರಿಗೂ ನೀಡಿ 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 ತಾವು ಊಟ ಮಾಡ್ತಿದ್ರಂತ. ಇದಕ್ಕ ಸ್ವರ್ಗ ಅಂತ ಕರೀತಾರ. ಎಲ್ಲರ ಜೊತೆಗೆ ಊಟ ಮಾಡಿಸಿ ತಾವು ಊಟ ಮಾಡ್ತಕ್ಕಂಥವ್ರು. ಆ ರೀತಿಯೊಳಗೆ ನಿಮಗೆಲ್ಲ ಭಕ್ತಿಯನ್ನು ಬಹಳ ಚಂದ ಕಲಿಸಿದ್ದಾರೆ ಶಿವಾನಂದ ಮಹಾಸ್ವಾಮಿಗಳು. ಬಹಳ ಚಂದ ಕಲಿಸ್ಯಾರ. ಅದರೊಳಗೆ ಹೆಣ್ಮಕ್ಳಂತಂದ್ರೆ ದೇವ್ರಿಗಂತಂದ್ರೆ ಏನ್ ಇದ್ದದ್ದೆಲ್ಲ ಬಿಟ್ಟು ಹೋಗ್ತಕ್ಕಂಥವ್ರು ನಮ್ಮ ತಾಯಂದಿರು. ಅಷ್ಟ ಅಲ್ರಿ, ನೀವು ಎಷ್ಟು ಭಕ್ತಿ ಎದೀರಿ ಅಂತಂದ್ರೆ ನಮ್ಮ ಮೌಗಳು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಲಾರ್ದ ಬಾಯಾಗ ನೀರು ಹಾಕಂಗಿಲ್ಲ ನೀವು. ಭಾಳ ಮಂದಿ ಹೆಣ್ಮಕ್ಳು, ಮತ್ತೆ ಈಗಿನೂ ಎಲ್ಲ ಹಾಕ್ತಾವ ಬಿಡ್ರಿ. ತೊಡೆ ಮಂದಿ, ಹಿಂದಿನ ಮಂದಿ, ಸಂಪ್ರದಾಯಸ್ಥ ಮಂದಿ ಸ್ನಾನ ಮಾಡೋ ತಕ ಎಂದೂ ಬಾಯಾಗ ನೀರು ಹಾಕಂಗಿಲ್ಲ. ಆನಂತರ ದೇವರಿಗೆ ಹೋಗಿ ಬರೋ ತಕ, ಜಗಲಿ ಮೇಗಿನ ದೇವರು ಪೂಜೆ ಮುಗಿತಕ ನಾಷ್ಟ ಮಾಡಂಗಿಲ್ಲ ನಮ್ಮ ಮಗಳು. ಅಷ್ಟು ಭಕ್ತಿಯಿಂದ ದೇವರಿಗೆ ನೇಮಗಳನ್ನ, ಕ್ರಿಯೆಗಳನ್ನ, ಪದ್ಧತಿಗಳನ್ನು ನೀವೆಲ್ಲ ಪಾಲಿಸ್ತೀರಿ ಇಲ್ಲ? ಮತ್ತೆ ಪಾಲಿಸ್ತೀರಿ. ಅದ ನಮ್ಮ ಗಣಮಕ್ಕಳು ಹಾಸಿಗೆಗ ಅಲ್ಲೇ ಕೂತಲ್ಲೇನ ನಾಷ್ಟ ತಯಾರಾಗ್ಯದೇನು ಆಕೆ ಅಂತಾಳ. ಮುಖಾರ ತಕ್ವ ಮೊದಲು ನಾಷ್ಟ ತಯಾರು ಮಾಡೀವಿ, ಒಂದಿಟ್ಟು ಹಿಂಗೆ ಕೈ ಆಡಿಸ್ಕೋ. ನಮ್ಮ ಕಂಪ್ನಿ ಅಲ್ಲೇ ಹಾಸಿಗೆಗ ಕೂತ ಕಡ್ಡಿ ಕೊರಿತಾರ. ಎದಕ್ಕೆ ಹಚ್ಚಾಕ? ಬಿಡಿಗೆ ಹಚ್ಚಾಕ. ಅಲ್ಲೇ ಹಾಸಿಗೆಗ ಕೂತ ತಂಬಾಕ ಎಲೆ ತಿನ್ನೋರು ತಿಂತಿರ್ತಾರ, ನಾಷ್ಟ ಮಾಡ್ತಾರ, ಊಟನೂ ಮಾಡ್ತಾರ. ಒಮ್ಮೊಮ್ಮೆ ಒಂದೊಂದು ದಿನ ಅವ್ರದ್ದು ಹಿಂಗಿರ್ತದ ರೀ, ಜಳಕನೂ ಮಾಡಂಗಿಲ್ಲ. ನಾ ಆ ಕಡೆ ಒಂದು ಊರಿಗೆ ಪ್ರವಚನಕ್ಕೆ ಹೋದಾಗ ಹಿಂಗ ನಿಮ್ಮೂರಂಗ ದೊಡ್ಡ ಬಹಳಷ್ಟು ಮಂದಿ ಬರ್ತಿತ್ತು. ಕೆಲವೊಬ್ರು ಬರಂಗಿಲ್ಲ ನೋಡ್ರಿ. ಇಟ್ಟು ಮಂದಿ ಬಂದಿರಂದ್ರೂ ಊರಾಗಿನ ಮಂದಿ ಇರ್ತದ, ಅವ್ರು ಬರ್ತಿರಂಗಿಲ್ಲ. ನಾನು ಪ್ರವಚನಕ್ಕೆ ಹೋದಾಗ ಅವ್ರು ನನಗೆ ರೂಮ್ ಕೊಟ್ಟಿದ್ರು. ಆ ರೂಮಿನೊಳಗ ಅದು ಎಲ್ಲ ವ್ಯವಸ್ಥೆ ಇರಲಿಲ್ಲ, ನಾವು ಹೊರಗಡೆ ಹೋಗ್ಬೇಕಾಗಿತ್ತು.
ವಾಕಿಂಗ್ ನಡ್ಕೋತ ಹೊರಗೆ ಹೋಗ್ಬೇಕಾಗಿತ್ತು. ಮುಂಜಾನೆ ಎದ್ದು ಕೂಡಲೇ ಹೋದಾಗ ಮತ್ತು ಒಬ್ಬರು ಹಂಗ ಮಂದಿ ಬರ್ತಿದ್ರು ಹೋದವರು. ಒಬ್ಬ ಏರಿಯಾ ಬಂದ, ನಾನು ನೋಡಿದವ ಹಿಂಗೆ ನೋಡಿ, ಇದು ಆಸಾಮಿ ನಮ್ಮೂರ್ದಲ್ಲ ಯಾರು ಅಂದವ. ನಾನು ನೋಡಿ ಇದು ಯಾವ್ರದ್ದು ಬಂದದ ಅಂತ ತಿಳ್ಕೊಂಡು ಅವಂದ, ಯಾರು ನೀವು ಯಾವ್ರವ್ರು ಅಂದ ನನಗೆ. ನಾವ್ರಿ ಹಿಂಗ ಮುದೋಳದವರು ಸಿದ್ಧಾರ್ಥ ಮಠದವರು ಪ್ರವಚನಕ್ಕೆ ಬಂದೀವಿ. ಅದ ಊರವ್ರೆ ಅವ, ಮತ್ತೆ ಅದ ಊರವ ಪ್ರವಚನಕ್ಕೆ ಬಂದೀವಿ ಅಂದ ಕೂಡಲೇ ಅವಂದ ನಮ್ಮೂರಾಗ ಪುರಾಣ ಹಚ್ಚಾರ ಅಂದವ. ಅವ ಗೊತ್ತೇ ಇಲ್ಲದು, ಆ ಸುದ್ದಿವ ಅಲ್ಲವ. ನಮ್ಮೂರಾಗ ಪುರಾಣ ಹಚ್ಚಾರ, ಹೌದ್ರಿ ಪುರಾಣ ಹಚ್ಚಾರ, ನಾವೇ ಬಂದೀವಿ. ಎಂದು ಮುಗಿತೈತೆ ಕೇಳ್ದ. ಅಂದ್ರೆ ನಮ್ಮನ್ನ ಲಗುಟ ಕಳ್ಸವಣ ಅವ. ಎಂದು ಮುಗಿತೈತಿ ಅಂದ. ಇನ್ನೊಂದು 2 ದಿವಸ ಐತ್ರಿ, 2 ದಿವಸ ಮುಗೀತಂದ್ರ ನಾವು ಹೋಗ್ತೀವ್ರಿ ಅಂತ ಅಂದ. ನಾವು ಹಳ್ಳ ಒಂದು ಮಾತು ಕೇಳಿನಿ, ಜಳಕದು ಆಗೈತೇನ್ರಿ ಹಿರಿಯರ ಅಂತ ಕೇಳಿದಾಗ ಅವ ಅಂದ, ಇವತ್ತು ಸೋಮವಾರನ ಜಳಕ ಮಾಡಕ್ ಅಂದವ. ಇವತ್ತೇನು ಸೋಮವಾರನ ಜಳಕ ಮಾಡಕ್ ಅಂದ. ಅಂದ್ರೆ ಇದರ ಅರ್ಥ ಏನ್ರಿ, ಅವಂದು ಸೋಮವಾರಕ್ಕೊಮ್ಮೆ ಜಳಕ ಮಾಡವ್ರಿ ಅವ. ಇಂಥ ಕಂಪನಿನೂ ಇರ್ತದ ಊರಾಗ. ಅದಕ್ಕೆ ನಮ್ಮ ಹಿರಿಯರು, ಹಿಂದಿನ ಹಿರಿಯರು ಹೇಳ್ಯಾರ ನೋಡ್ರಿ, ಏನು 100 ಕೆಲಸ ಬಿಟ್ಟು ಜಳಕ ಮಾಡ್ಬೇಕತ್ತ, 1000 ಕೆಲಸ ಬಿಟ್ಟು ಜಗಲಿ ಮ್ಯಾಗಿನ ದೇವರ ಪೂಜೆ ಮಾಡ್ಬೇಕಂತ. ಫಸ್ಟ್ ಇವನ್ 2 ಕೆಲಸ ಮಾಡಿ ನಾವು ಮುಂದೆ ಹೋಗ್ಬೇಕು. ನಮ್ಮ ಗಂಡು ಮಕ್ಕಳಿಗೆ ಅಂತೀನಿ, ನೀವು ಎದ್ದು ಕೂಡಲೇ ನಮ್ಮ ತಾಯಂದಿರ್ಗತೆ ಆ ದೇವರ ಈ ದೇವರ ದ್ಯಾಮವ್ವ ದುರ್ಗವ್ವ ಹಣಮಪ್ಪ ಅವು ವಾರಕ್ಕೊಂದೊಂದು ದೇವ್ರದಾವ ನೋಡ್ರಿ. ಎಲ್ಲ ನಿಮ್ಗೆ ಕರೆಕ್ಟ್. ಸೋಮವಾರ ಒಂದು ದೇವ್ರ, ಮಂಗಳವಾರ ಒಂದು ದೇವ್ರ, ಶನಿವಾರ ಒಂದು ದೇವ್ರ, ಇಟ್ಟೆಲ್ಲ ಅಡ್ಡಾಡ್ತಿರಲ್ಲ. ನೀವು ಅಡ್ಡಾಡ್ರಿ ಬೇಡ ಅನ್ನಂಗಿಲ್ಲ, ಆದ್ರೆ ನಮ್ಮ ಕಂಪನಿಗೆ ಸೌಡ್ ಇರಂಗಿಲ್ಲ, ನಮ್ಮ ಶರಣರಿಗೆ ಗಣಮಕ್ಕಳಿಗೆ ಸೌಡ್ ಇರಂಗಿಲ್ಲ. ಯಪ್ಪ ನೀವು ಯಾವ ದೇವರಿಗೆ ಹೋಗಲಿಲ್ಲ ಅಂದ್ರೆ ಬಿಡ್ರಿ, ದೇವ್ರ ನಿಮ್ಮ ಮನೆಗೆ ಬಂದಾವ. ಗೊತ್ತದಾವಿಲ್ಲ? ಮತ್ತೆ ಜಗಲಿ ಮ್ಯಾಗ ದೇವ್ರ ಅದಾವಿಲ್ಲ? ಅದಾವ್ರಿ, ಜಗಲಿಯರ್ ಅದಾವಿಲ್ಲ ಮನ್ಯಾಗ. ಮತ್ತೆ ಮೊದಲು ಯಾಕಂದ್ರೆ ಹಿಂದಿನ ಕಾಲದಾಗ ಜಗಲಿ ಇರ್ತಿದ್ದು ರೀ. ಹಿಂದಿನ ಕಾಲದಾಗ ಮನೆ ಕಟ್ಟಬೇಕಾದ್ರೆ ಮೊದಲು ಫೌಂಡೇಶನ್ ಹಾಕುವಾಗ ದೇವರ ಮಣಿ ಅಂತ ಒಂದು ಮಾಡ್ತಿದ್ರು. ದೇವ್ರದ ಒಂದು ಪ್ರೈವೇಟ್ ಮಣಿ ರೂಮ್ ಇರ್ತಿತ್ತಲ್ಲಿ. ಆ ಮಣಿ ಕಟ್ಟವ್ರು ಫಸ್ಟ್ ಪ್ಲಾನ್ ಹಾಕುವಾಗಿದ್ದು ಹಾಲ್, ಅಂದ್ರೆ ಹಾಲ್ ಅದು ಈಗ ಬಂದವ್ ಬಿಡ್ರಿ. ನಮ್ಮೆಲ್ಲ ಮೊದಲು ಪಡಸಾಲಿ, ದೇವೆ, ಅಡಿಗೆ ಮಣಿ, ದೇವ್ರ ಮಣಿ ಹಿಂಗಿದ್ದು. ಈಗೆಲ್ಲ ಹಂಗಿಲ್ರಿ. ಟಾಯ್ಲೆಟ್ ರೂಮ, ಬೆಡ್ರೂಮ, ಈಗಿನೂ ಇವೆಲ್ಲ. ಆನಂತರ ಕಿಚನ್ನು ಏನ್ ಗೊತ್ತರಿ? ಇವು ನಮ್ಮ ಹಳ್ಳಿ ಮಂದಿ ಗೊತ್ತಾಗಂಗಿಲ್ರಿ. ಇವು ಕಿಚನ್ನು, ಡೈನಿಂಗು ಅಂದ್ರೆ ಊಟ ಮಾಡೋದಂತ್ರಿ ಅದು. ಆದ್ರೆ ದೇವ್ರ ಮನೆ ದೇವ್ರ ಮನೆ ಇಲ್ಲ ಅಲ್ಲಿ. ದೇವ್ರ ಮನೆಗೆ ಇಂಗ್ಲಿಷ್ನಾಗ ಏನತ್ತಾರ್ರಿ? ಒಬ್ಬರ ಪ್ಲಾನ್ ನಾಗ ಎಲ್ಲಾರ ಗಾಡ್ ರೂಮ್ ಅದ, ಬೆಡ್ರೂಮ್ ಅದ, ಗಾಡ್ ರೂಮ್ ಇಲ್ಲ. ಈಗಿನ ಪ್ಲಾನ್ನಾಗ ಅವ ಇಂಜಿನಿಯರ್ನು ಅಂತವ ಗಂಟು ಬಿದ್ದಾನ, ಹಾಕಂಗೆ ಇಲ್ಲ ಅವತರ್ನ. ಮತ್ತು ದೇವರಿಗೆ ಜಾಗ ಎಲ್ಲಿ ಬಂದದ ಅಂತಂದ್ರೆ ಈಗ ಅಲ್ಲೇ ಒಂದು ಬರ್ಷನ್ ಕಟ್ರಿ, ಬರ್ಷನ್ ಕಟ್ಟಿ ಮಗ್ಲ ಒಂದು ಅಡ್ಡ ಹಿಂಗ ಕಲ್ಲು ಹಾಕಿ ಅದರ ಮಗ್ಗಲು ಇಲ್ಲೇ ಒಂದು ಪರಿಶಿ ಹಾಕಿ ಅಲ್ಲೇ ದೇವರ ಇಟ್ಕೊಂಡು ಕೊಂಡ್ರದ ಅಡಿಗೆ ಮನ್ಯಾಗ. ಆಚೆ ಕಡೆ ಸಿಂಕ, ಈಚೆ ಕಡೆ ದೇವರ ಮುಸುರು ನೀರು ಹಂಗ ಬಂದು ಅವತ್ರ ಮ್ಯಾಲ ದೇವ್ರ ಪರಿಸ್ಥಿತಿ ಇಲ್ಲಿಗೆ ಬಂದದ. ಯವ್ವ ನಿಮ್ಮ ಮನ್ಯಾಗ 10-12 ಬೆಡ್ರೂಮ್ ಮಾಡಿರಿ, 20 ಹಾಲ್ ಮಾಡಿರಿ, 15-10 ಕಿಚನ್ ಮಾಡಿರಿ, ಬೆಡ್ರೂಮ್ ಮಾಡಿರಿ. ಇಟ್ಟೆಲ್ಲ ಜಾಗದ ನಿಮಗ ದೇವ್ರ ಮಣಿ ಮಾಡಕ ಜಾಗ ಇಲ್ಲ. ನಿಮಗ ಆ ಜಾಗ ಕೊಟ್ಟದ್ದನ ದೇವ್ರ. ಈ ಮಣಿ ನಿರ್ಮಾಣ ಮಾಡಕ ಶಕ್ತಿ ಕೊಟ್ಟವನ ದೇವ್ರ. ಅವಾಗ ಮಣಿ ಇಲ್ಲ. ಮುಂದೆ ನಿಮಗ ದೊಡ್ಡ ದೊಡ್ಡ ಮನಿ ಕಟ್ಟಗೋತೀರಿ ತಾಯಂದಿರ. ನೀವು ಅಟ ದೊಡ್ಡ ಮನಿ ಕಟ್ಟಿದರೂ ಅದರೊಳಗೆ ನಿಮ್ಮನ್ನು ಯಾರು ಇಟ್ಟುಕೊಳ್ಳಂಗಿಲ್ಲ, ಯಾರು ಇಡಂಗಿಲ್ಲ. ಅಕಸ್ಮಾತ್ ದವಾಖಾನಿಗೆ ಹೋಗಿ ಅಲ್ಲೇ ಡೆತ್ ಆಗಿ ಬಂತಂದ್ರ ಅಲ್ಲೇ ಹೊರಗೆ ಕುಂಡಿಸ್ರಿ, ಒಳಗೆ ತರಬೇಡ್ರಿ. ನೋಡ್ರಿ, ಹೊರಗೆ ಕುಂಡಿಸಿ ಹೊರಗೆ ಕಳಿಸ್ತಾರ. ಕಾರಣ ಏನು ಅಂತಂದ್ರ ಜಗಲಿ ನಾವು ಮಾಡಿರ್ತೀವಲ್ಲ, ಅದನ್ನ ನಾವು ಮಾಡಿಲ್ರಿ. ಸಾವಿರಾರು ವರ್ಷಗಳ ಇತಿಹಾಸದ ಅದಕ್ಕ. ನಮ್ಮ ಪೂರ್ವಜರು ಪ್ರತಿಯೊಬ್ಬರ ಮನೆಯೊಳಗ ಜಗುಲಿ ಅಂತ ಮಾಡ್ಯಾರ. ಜಗಲಿ ಅಂದ್ರೆ ಗೊತ್ತದೇನ್ರಿ ನೀವು? ಏನು ಜಗಲಿ ಅಂದ್ರ? ಎಲ್ಲಿ ಕೇಳಿರಿ ಇದನ್ನ? ಹಾ ನೋಡ್ರಿ,
ಆಯ್ತಲ್ಲ. ಮತ್ತೆ ಹೇಳ್ಯಾರಲ್ಲ, ಜಗುಲಿ ಅಂತಂದ್ರ ನಮ್ಮ ಪೂರ್ವಜರು ಪರಂಪರೆ ಹಾಕಿಕೊಟ್ಟಾರ. ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ನೀವು ನಮ್ಮ ಶರಣರು ಗಂಡ್ಮಕ್ಳು ಮುಂಜಾನೆ ಎದ್ದ ಕೂಡ ಯಾವ ದೇವರಿಗೆ ಹೋಗೋದಾಗಲಿಲ್ಲ ಅಂದರು ಜಗಲಿ ಮೇಗನ ಪೂಜಾ ಮಾಡಿರ್ತಾರಲ್ಲ, ಹೋಗಿ ಒಂದು ನಿಮಿಷ, ಒಂದು ಸೆಕೆಂಡ್ ನೀವೇನ್ ಮಾಡ್ರಿ ಅಂತಂದ್ರ ಹಿಂಗ ಕೈ ಮುಕ್ಕೊಂಡು ನಿಂತ, ಯಪ್ಪ ಹೇ ಸಿದ್ಧಾರೂಢ, ಹೇ ಪರಮಾತ್ಮ, ಹೇ ಶಿವಾನಂದ, ಇವತ್ತು ನಾನು ಸ್ನಾನ ಮಾಡಿ ನಿನಗೆ ನಮಸ್ಕಾರ ಮಾಡಿ ಹೊಂಟೀನಿಯಪ್ಪ. ನಾ ಯಾವ ಕೆಲಸಕ್ಕೆ ಹೊಂಟೀನಿ ಆ ಕೆಲಸಕ್ಕೆ ಆಶೀರ್ವಾದ ಮಾಡ ತಂದೆ ಅಂತ ತಿಳ್ಕೊಂಡು ಬೇಡ್ಕೊಂಡು ಹೋಗ್ರಿ. ನೀವು ಆದ ಕೆಲಸ 100ಕ್ಕೆ 100 ಯಶಸ್ವಿ ಆಗ್ತದ. ನಮ್ಮ ಮನ್ಯಾಗನ ದೇವ್ರದಾವ, ನಮ್ಮ ಮನ್ಯಾಗನ